ಶ್ರೀ ಮಾರಿಕಾಂಬಾ ದೇವಿಗೆ ನಮಸ್ಕರಿಸುತ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೇವಿಗೆ ಆಭರಣಗಳನ್ನು ತೊಡಿಸ್ತಾರಲ್ವ, ಸೊ ಆಭರಣದ ಪೂಜೆ ಹಾಗೂ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಹೇಗೆ ತಲುಪುತ್ತೆ ಅನ್ನುವಂಥ ಒಂದಿಷ್ಟು ಕೆಲವೊಂದು ಕ್ಲಿಕ್ಸನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಮಾರಿಕಾಂಬೆ ಜಾತ್ರೆ ಮುಗಿದುಬಿಟ್ಟು ಈಗಾಗಲೇ 15 ದಿವಸಗಳೇ ಕಳೆದು ಹೋಗಿದೆ. ಆದರೂ ಆ ಒಂದು ಮಾರಿಕಾಂಬೆ ಜಾತ್ರೆಯ ಒಂದು ಸಂಭ್ರಮ ಮಾತ್ರ ಇನ್ನೂ 3 ವರ್ಷಕ್ಕೆ ಆಗೋಷ್ಟು ಹಾಗೆ ಒಂದೊಳ್ಳೆ ಸಿಹಿ ನೆನಪನ್ನು ಈ ಜಾತ್ರೆ ನಮಗೆ ಕೊಟ್ಟಿದೆ. ಅಲ್ಲಿ ಈಗಾಗಲೇ ನಾನು ರೀಲ್ಸ್ಗಳನ್ನು ಶೇರ್ ಮಾಡಿದ್ದೆ, ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ವ್ಯೂಸ್ ಆಗಿದೆ. ಹಾಗೆ ಇಲ್ಲಿ ಹೇಗೆಲ್ಲ ತಯಾರಿಯಾಗಿತ್ತು ಅಂಥೇಳಿ ನೋಡಿ. ಇದು ಗಂಡನ ಮನೆಯ ದೇವಸ್ಥಾನದ ಆವರಣದಲ್ಲಿ ಹಾಕಿರುವಂಥ ಒಂದು ಮಂಟಪ. ಯಾವುದೇ ಅರಮನೆಗಿಂತ ಕಮ್ಮಿ ಇಲ್ಲ ಅನ್ನೋ ಅಷ್ಟು ತುಂಬಾ ಸುಂದರವಾಗಿ ಆಗಿರೋವಂಥದ್ದು. ಹಾಗೆ ನಮ್ಮೂರಿನಲ್ಲಿ ಕೂಡ ಒಂಥರ ಸಂಭ್ರಮ ಏನಂತಂದರೆ 3 ವರ್ಷಕ್ಕೆ ಒಮ್ಮೆ ಬರುವಂಥ ಈ ಜಾತ್ರೆ ಸಣ್ಣವರಿಂದ ಹಿಡಿದು ದೊಡ್ಡವರು ಅಂದರೆ ಹಿರಿಯರು, ಸಣ್ಣ ಮಕ್ಕಳು, ಪುಟಾಣಿ ಎಲ್ಲರಿಗೂ ಒಂಥರ ಸಂಭ್ರಮ. ಬಂದು ನೋಡ್ಕೊಂಡು ಹೋಗೋದು, ಹೇಗೆ ಅಲಂಕಾರ ಮಾಡ್ತಾ ಇದ್ದಾರೆ, ಯಾವ ಥರ ನಡೀತಿದೆ, ಏನೆಲ್ಲ ಕಾರ್ಯಕ್ರಮ ಇದೆ ಅನ್ನೋವಂಥ ಒಂದು ಸಂಭ್ರಮನೇ ಹೆಚ್ಚು. ಊರಿಗೆ ಊರೇ ಒಂಥರ ಹಬ್ಬದ ವಾತಾವರಣ ಆಗಿರುತ್ತೆ. ನಮ್ಮೂರಿನ ಈ ಜಾತ್ರೆಯ ಒಂದು ಹಿನ್ನೆಲೆ ಏನಂತಂದರೆ ಸಾಗರ ಮತ್ತು ಸುತ್ತಮುತ್ತಲಿನ ಒಂದಿಷ್ಟು ಹಳ್ಳಿಗಳಲ್ಲಿ ಮಾರಕ ರೋಗವಾದ ಪ್ಲೇಗು, ಕಾಲರ, ಆಮೇಲೆ ಆ ಥರ ಸಾಂಕ್ರಾಮಿಕ ರೋಗಗಳು ಹರಡಿಬಿಟ್ಟು ನೂರಾರು ಜನರುಗಳು ಬಲಿನ ತಗೊಂಡು ಅನ್ನೋವಂಥ ಒಂದು. ಹಾಗೆ ಈ ಸಮಯದಲ್ಲಿ ದೇವಿಗೆ ಹರಕೆಯನ್ನು ಹೊತ್ಕೊಂಡು ಪೂಜೆ ಉತ್ಸವ ಮಾಡೋದಾಗಿ ಜಾತ್ರೆ ಮಾಡ್ತೀವಿ ಅನ್ನೋವಂಥದ್ದು ಊರಿನ ಹಿರಿಯರು ಹರಕೆ ಹೇಳ್ಕೊಂಡ್ರಂತೆ. ಹಾಗೆ ಆ ಟೈಮಲ್ಲಿ ಹರಕೆ ಹೊತ್ತು ಕೂಡಲೇ ಇವೆಲ್ಲ ರೋಗಗಳು ಸಂಪೂರ್ಣವಾಗಿ ಹೋಯಿತು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹಾಗೆ ಮೊದಲು ಸಣ್ಣಕ್ಕೆ ಪ್ರಾರಂಭವಾದಂಥ ಜಾತ್ರೆ ಈಗ ತುಂಬಾ ಒಂದು ದೊಡ್ಡ ಪ್ರಮಾಣದಲ್ಲಿ ಇತಿಹಾಸ ಪ್ರಸಿದ್ಧವಾದ ಒಂದು ಜಾತ್ರೆ ಅಂತ ಒಂದು ಹೆಗ್ಗಳಿಕೆ ಕೂಡ ಇದೆ. ಅವನ್ನೆಲ್ಲ ನೋಡ್ಕೊಬಿಟ್ಟು ನಾವು ಹಾಗೆ ಬರಬೇಕಾದ್ರೆ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲು. ಈ ಪಾಪು ಬಂದುಬಿಟ್ಟು ನನ್ನ ಫ್ರೆಂಡ್ನ ತಂಗಿಯ ಪಾಪು. ಸೊ ಮುದ್ದಾಗಿದ್ದಾನೆ. ಮಾತಾಡಿಸ್ತಾ ಇದ್ದರೆ ಇಲ್ಲ ಹೀಗೆ ನೋಡಿಕೊಂಡು ಮತ್ತೆ ವಾಪಸ್ ಸುಮ್ಮನೆ ಕೂರ್ತಾ ಇದ್ದಾನೆ. ಸೊ ಅವ್ರ ಹತ್ರ ಕೂಡ ಮಾತಾಡಿಸ್ಬಿಟ್ಟು ನಂತರ ಮತ್ತೊಬ್ಬರು ನನ್ನ ಫ್ರೆಂಡ್ ಇನ್ನೊಬ್ಬರು ಕೂಡ ಸಿಕ್ಕಿದ್ರು. ಸೊ ಅವ್ರ ಹತ್ರ ಕೂಡ ಮಾತಾಡಿಬಿಟ್ಟು ಹಾಗೆ ಹೊರಟ್ವಿ ಅಲ್ಲಿಂದ. ಅದರ ನಂತರ ನಾನು ಈಗಾಗಲೇ ನನ್ನ ತವ್ರ ಮನೆ ಹತ್ರ ವಿಡಿಯೋನ ಮಾಡಿದ್ದೆ ಅಲ್ವಾ, ಸೊ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ಮತ್ತೊಮ್ಮೆ ನೋಡಿದ್ವಿ. ಮೊದಲಿನಗಿಂತ ಇನ್ನೊಂದಿಷ್ಟು ಡೆಕೋರೇಷನ್ಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಲೈಟಿಂಗ್ಸ್ ಕೂಡ ಪೂರ್ತಿಯಾಗಿ ಹಾಕಿದ್ರು. ಹಾಗೆ ಇಲ್ಲಿ ಪೋತರಾಜರು ಕೂಡ ಇಲ್ಲೇ ಇದ್ರು ನೋಡಿ. ಸೊ ಅವರನ್ನು ಕೂಡ ಒಂದು ಕ್ಯಾಪ್ಚರ್ ಮಾಡಿದ್ವಿ. ಸೊ ಈ ಪೋತರಾಜರು ಏನು, ಹಾಗೆ ಅವರ ಪ್ರಾಮುಖ್ಯತೆ ಎಷ್ಟಿದೆ ಈ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಏನಂತಂದರೆ ನಮ್ಮ ಒಂದು ಸಾಗರದ ಜಾತ್ರೆಯ ಒಂದಿಷ್ಟು ವಿಧಿವಿಧಾನಗಳಲ್ಲಿ ಮರ ಕಡಿಯುವಂಥ ಶಾಸ್ತ್ರ ಕೂಡ ಒಂದು. ಸೊ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ, ನೋಡದೇ ಇರೋರು ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಂತರ ಹಾಗೆ ನಾವು ಬರ್ತಾ ಇದ್ವಿ. ಸೊ ಶನಿವಾರ ಆಗಿರೋದ್ರಿಂದ ಇಲ್ಲಿ ವಿಶೇಷವಾದ ಪೂಜೆ ಇತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಸೊ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಬಿಟ್ಟು ಮನೆಗೆ ಹೊರಟ್ವಿ. ಹಾಗೆ ಪೂಜೆ ಎಲ್ಲ ಆದ ಮೇಲೆ ನಾವು ಅಲ್ಲಿಂದ ಹೊರಟ್ವಿ. ನಂತರ ನಾನು ಈಗಾಗಲೇ ನಿಮಗೆ ಪೇಂಟಿಂಗ್ ಹೇಗಾಗಿದೆ ಅಂತ ಹೇಳಿದ್ದೆ ಅಲ್ವಾ. ಸೊ ಪೇಂಟಿಂಗ್ ಈ ಥರ 1 ತಿಂಗಳ ಟೈಮು ಅವರು ಪೇಂಟಿಂಗ್ ಮಾಡೋದಕ್ಕೆ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸರಿಯ ಪೇಂಟಿಂಗ್. ಈಗಾಗಲೇ ನೋಡಿದ್ದೀವಿ. ಸೊ ಈ ಪೇಂಟಿಂಗ್ ಮಾಡೋ ಟೈಮಲ್ಲಿ ನಾನು ತೆಗ್ದಿರೋವಂಥ ಈ ವಿಡಿಯೋ ಕ್ಲಿಪ್ಪನ್ನು ಕೂಡ ನಿಮ್ಮೊಟ್ಟಿಗೆ ಇಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಭರತ್ ಹುಣ್ಣಿಮೆ ಇತ್ತು. ಭರತ್ ಹುಣ್ಣಿಮೆ ಬಂದುಬಿಟ್ಟು ಜಾತ್ರೆ 2 ದಿವಸದ ಮೊದಲು ಯಲ್ಲಮ್ಮ ದೇವಸ್ಥಾನದಲ್ಲಿ. ಅದರ ವಿಡಿಯೋನ ಮುಂದಿನ ಒಂದು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಹಾಗೆ ಭರತ್ ಹುಣ್ಣಿಮೆಯ ಸಂಜೆಯ ದಿವಸ ನಾನು ಅಮ್ಯೂಸ್ಮೆಂಟಲ್ಲಿ ಹೇಗೆಲ್ಲ ಆಗಿದೆ ಕೆಲಸ ಅಂತ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಸೊ ಅಲ್ಲಿ ಹಾಗೆ ಈ ಥರ ಒಂದು ವ್ಯೂ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ನನಗೆ ನೋಡೋದಕ್ಕೆ. ಅದಕ್ಕೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಜಾತ್ರೆ ಅಂದ್ಕೂಡಲೇ ಅಮ್ಯೂಸ್ಮೆಂಟ್ ಕೂಡ ಅಷ್ಟೇ ಒಂದು ಜನರಿಗೆ ಒಂಥರ ಮಾಯಾಲೋಕ ಅಂತಲೇ ಹೇಳ್ಬೋದು. ತುಂಬಾ ಖುಷಿಪಟ್ಟು ಆಟಾಡುವಂಥದ್ದು. ಹಾಗೆ ಈಶ್ವರನ ಹೂದೋಟ ಅನ್ನೋವಂಥ ಒಂದು ರೀಲನ್ನು ಶೇರ್ ಮಾಡಿದ್ದೆ. ನಂತರ ಇನ್ನೊಂದು ವಿಡಿಯೋ ಕೂಡ ಹಾಕ್ತೀನಿ. ಸೊ ಅವರ ಒಂದು ಇದನ್ನು ಕೂಡ ಒಳಗೆ ಹೋಗಿ ನೋಡ್ಕೊಬಂದೆ ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಭರತ್ ಹುಣ್ಣಿಮೆ ಅಂತಂದರೆ ಚಂದ್ರ ತುಂಬ ದೊಡ್ಡಕ್ಕೆ ಕಾಣುತ್ತೆ. ವಿಶೇಷವಾದ ಒಂದು ದಿನ ಭರತ್ ಹುಣ್ಣಿಮೆ ದಿವಸ. ಸೊ ಚಂದ್ರ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿಬಿಟ್ಟು ಹಾಗೆ ನಾವು ಮುಂದೆ ಹೋಗಿರೋವಂಥದ್ದು.
ಒಂದು ಬಂದುಬಿಟ್ಟು ಮೈದಾನ ಇದೆ ಅಲ್ವಾ, ಸೊ ಕುಸ್ತಿ ಪಂದ್ಯಾವಳಿ ನಡೆದಿರುವಂಥ ಮೈದಾನ. ಸೊ ಅವತ್ತಿನ ದಿವಸನೇ ಅಲ್ಲಿ ಒಂದು ಪೂಜೆ ಕೂಡ ನಡೆದು ಕಾರ್ಯಕ್ರಮಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ತಯಾರಿ ಮಾಡಿದರು. ಹಾಗೆ ಮುಂದೆ ಬರ್ತಾ ನಿಮಗೆ ಪಟಾಕಿಯ ಒಂದು ಹೂಮಳೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಬಂದುಬಿಟ್ಟು ನಾವು ಆಭರಣದ ಪೂಜೆ ಇದೆ ಅಲ್ವಾ, ಸೊ ಅವರ ಮನೆಗೆ ಹೋಗಿರೋವಂಥದ್ದು. ಅಪ್ಪನಿಗೆ ಅಲ್ಲಿ ಇನ್ವಿಟೇಷನ್ ಕೊಡ್ತಾರೆ, ಸೊ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ ಈ ಸರಿ ಹೋಗಿದ್ದೆ, ಇದು ಫಸ್ಟ್ ಟೈಮ್ ನಾನು ಹೋಗಿರೋವಂಥದ್ದು. ತುಂಬಾ ಖುಷಿ ಆಯಿತು, ನೋಡಿ ನೀವು ಕೂಡ. ದೈವಜ್ಞ ಬ್ರಾಹ್ಮಣ ಸಮಾಜದ ವತಿಯಿಂದ ಇವೆಲ್ಲ ಕಾರ್ಯಕ್ರಮಗಳ ಜವಾಬ್ದಾರಿ ಅವರು ತಗೊಂಡಿರ್ತಾರೆ. ಹಾಗೆ ಈಗಾಗಲೇ ಚಂಡೆಯ ಒಂದು ಕಾರ್ಯಕ್ರಮ ಬಂದುಬಿಟ್ಟು ಅವರ ಒಂದು ಸಮಾಜದ ಮಹಿಳಾ ಕಮಿಟಿಯವರು ಕೂಡ ಅದನ್ನು ನೆರವೇರಿಸ್ತಾರೆ. ಇಲ್ಲಿ ಬಂದುಬಿಟ್ಟು ನಾನು ಅವರ ಮನೆಯೊಳಗೆ ಬಂದಿರೋವಂಥದ್ದು. ಸಾಗರದ ಜಯಲಕ್ಷ್ಮಿ ಜ್ಯುವೆಲರ್ಸ್ನವರು ಮನೆ ಇದು. ಸೊ ಅಲ್ಲಿ ಈ ಆಭರಣದ ಪೂಜೆ ಎಲ್ಲ ನಡೆಯುತ್ತೆ. ಜಾತ್ರೆಯ ಪ್ರಾರಂಭಕ್ಕಿಂತ ಮೊದಲು ಒಂದು 2 ದಿನದ ಮೊದಲು ಇಲ್ಲಿ ಪೂಜೆ ನಡೆಯುವಂಥದ್ದು. ಹಾಗೆ ಇದನ್ನು ಮೊದಲಿಗೆ ತಂದುಬಿಟ್ಟು ಅವರು ಎಲ್ಲ ಪಾಲಿಷ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಪೂಜೆಯನ್ನು ಪೂರ ನೆರವೇರಿಸ್ಕೊಂಡೆ ಮೆರವಣಿಗೆ ಮೂಲಕ ಹೋಗುವಂಥದ್ದು. ಸೊ ರಥ ಕೂಡ ತುಂಬಾ ಚೆನ್ನಾಗಿ ತಯಾರಿಯಾಗಿದೆ, ನೋಡೋದಕ್ಕೆ ಖುಷಿ ಅನ್ನಿಸ್ತಾ ಇದೆ ನೋಡೋದಕ್ಕೆ. ಹಾಗೆ ಪೂಜೆ ಕೂಡ ಆಯಿತು, ಇನ್ನೇನು ಸ್ವಲ್ಪ ಸಮಯದಲ್ಲೇ ಮೆರವಣಿಗೆ ಹೋಗುವಂಥದ್ದು. ಇಲ್ಲಿ ಲಘೂಪಹಾರದ ಒಂದು ವ್ಯವಸ್ಥೆನೂ ಕೂಡ ಮಾಡಿದರು. ಸಾಧಾರಣ ಒಂದು 300-400 ಜನಕ್ಕಿಂತ ಜಾಸ್ತಿನೇ ಅಂತ ಅಂದ್ಕೊಂಡಿದ್ದೀನಿ, 1000ಕ್ಕಿಂತ ಜಾಸ್ತಿನೇ ಆಗಿರ್ಬೋದು, ಅಷ್ಟು ಜನರು ಸೇರಿದರು. ಸೊ ಅದರ ನಂತರ ಪೂಜೆ ಎಲ್ಲ ಆದಮೇಲೆ ಈಗ ಅವರು ಹೊರಡ್ತಾ ಇದ್ದಾರೆ ಮೆರವಣಿಗೆಗೆ. ಪ್ರತಿಯೊಂದು ಆಭರಣನೂ ಕೂಡ ಒಬ್ಬೊಬ್ಬರು ಹಿಡ್ಕೊಂಡು ಬರೋ ಅಂಥದ್ದು ನೋಡೋದಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇತ್ತು ನನಗೆ. ದೇವಿಗೆ ಜೈಕಾರ ಹಾಕಿಬಿಟ್ಟು ಬರ್ತಾ ಇರೋವಂಥದ್ದು. ದೇವಿಯ ಪ್ರತಿ ಆಭರಣಗಳನ್ನು ಕೂಡ ಈ ಥರ ದೇವಿಯ ಒಂದು ಫೋಟೋ ಇದೆ. ಸೊ ಅದನ್ನು ಹಾಗೆ ಪೆಟ್ಟಿಗೆ ಏನೆಲ್ಲ ಆಭರಣಗಳು ಇದ್ದಾವೆ ಅವನ್ನೆಲ್ಲ ನೀಟಾಗಿ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಈಗ ಚಂಡೆಯ ಒಂದು ವಾದ್ಯದ ಜೊತೆಗೆ ಹಾಗೆ ಈ ಮೆರವಣಿಗೆಯ ಜೊತೆಗೆ ದೇವಸ್ಥಾನಕ್ಕೆ ತಲುಪುವಂಥದ್ದು. ತುಂಬ ಹತ್ತಿರದಿಂದ ನೋಡುವಂಥ ಅವಕಾಶ ತುಂಬಾ ಖುಷಿ ಆಯಿತು. ಇದು ಬಂದುಬಿಟ್ಟು ದೇವಿಯ ಪಾದುಕೆಗಳು ನೋಡಿ, ಹಾಗೆ ಖಡ್ಗ, ಇವೆಲ್ಲ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ. ಸೊ ಎಲ್ಲದನ್ನು ಅವರು ಜೋಡಿಸ್ಕೊಳ್ತಾ ಇದ್ದರು. ಈ ಸಲ ಒಂದು ಹೊಸದಾದ ಒಂದು ಬಂಗಾರದ ಗುಂಡುಗಳ ಒಂದು ಸರವನ್ನು ಮಾಡಿದ್ದನ್ನು ಒಬ್ಬರು ತೋರಿಸಿದ್ರು ನನಗೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ನೋಡದೇ ಇರೋರು ನೋಡಿ ಆ ಲಾಸ್ಟ್ ವಿಡಿಯೋನ. ಹಾಗೆ ಕಳೆದ ಸಲ ಜಾತ್ರೆಯಲ್ಲಿ
ಹೊಸದಾಗಿ 672 ಗ್ರಾಮಿನ ತಾಳಿ ಸರವನ್ನು ಕೂಡ ಮಾಡಿದರು. ಅದರ ವಿಡಿಯೋನ ನಾನು ಹೋದ ವರ್ಷದ ಒಂದು ಕ್ಲಿಪ್ನಲ್ಲಿ ಹಾಕಿದ್ದೆ, ಬೇಕಾದರೆ ಆ ಕ್ಲಿಪ್ಸ್ನ ನೋಡಿ ಗೊತ್ತಾಗುತ್ತೆ. ಹಾಗೆ ಈಗ ಮಾರಿಕಾಂಬೆಯ ಎಲ್ಲ ಆಭರಣಗಳನ್ನು ಕೂಡ ಜೋಡಿಸಿದ್ದಾಯಿತು. ಈಗ ಮೆರವಣಿಗೆ ಮೂಲಕ ಹೊರಡ್ತಾರೆ. ಸೊ ನೋಡಿದ್ರಲ್ವಾ ದೇವಿಯ ಆಭರಣಗಳನ್ನು ಹೇಗೆಲ್ಲ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ, ತವ್ರ ಮನೆಯ ದೇವಸ್ಥಾನಕ್ಕೆ ತಗೊಂಡು ಹೋಗುವಂಥದ್ದು. ಹಾಗೆ ಇಲ್ಲಿ ಪೂಜೆ ಎಲ್ಲ ಹೇಗೆ ನೆರವೇರಿಸಿದ್ರು ಅಂತ ಹೇಳಿಬಿಟ್ಟು ಸಣ್ಣ ಕೆಲವೊಂದು ಕ್ಲಿಪ್ಸ್ಗಳನ್ನು ಇಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಹಾಗೆ ಮತ್ತು ದೇವಿಯ ಜಡೆ, ಹಾಗೆ ದೇವಿಯ ಒಂದು ಬಾಸಿಂಗ, ದೇವಿಗೆ ಉಡಿಸುವಂಥ ಸೀರೆ, ಹಾಗೆ ಮೂರ್ತಿ ಜೋಡಣೆಯ ಕೆಲವು ಕ್ಲಿಪ್ಸ್ಗಳನ್ನು ಕೂಡ ಇಲ್ಲಿ ನಿಮ್ಮೊಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.